ಮೇಡಮ್. 2 ಪಾನಿದು ಬಿಡ್ಡ ಅಮಿತಾ. ಇವ್ರು ಇಬ್ರಲ್ಲೊಬ್ರು ಅವಳನ್ನ ಹಿಡ್ಕೊಂಡು ಆಟ ಆಡ್ತಿರ್ಬೋದಲ್ವಾ? ನಿಮ್ಮ ಅಮ್ಮಂಗೆ ಮಯೂರಿ ಮೇಲೆ ಕೋಪ ಇದೆ ಅಂತ ಗೊತ್ತು. ಅವಳನ್ನ ಮನೆಯಿಂದ ಆಚೆ ಹಾಕಕ್ಕೆ ಪ್ರಯತ್ನ ಪಟ್ರು ಅಂತನೂ ಗೊತ್ತು. ಆದ್ರೆ ಈಗ ಹೇಳ್ದೆ ಕೇಳ್ದೆ ಮನೆಯಿಂದ ಆಚೆ ಹೋಗಿರೋದು ಮಯೂರಿನೇ ಅಲ್ವಾ? ಅಂದ್ಮೇಲೆ ಇದ್ರಲ್ಲಿ ನಿಮ್ಮ ಅಮ್ಮನ ಕೈವಾಡ ಏನೋ ಇರುತ್ತೆ. ಇಲ್ಲೇ ನಾವು ಡೀಪ್ ಆಗಿ ಥಿಂಕ್ ಮಾಡ್ಬೇಕಾಗಿರೋದು ಬ್ರೋ. ಈಗ ನಿಮ್ ಮೇಡಮ್ಗೆ ಸಿಂಗಾರಿ ಮನೆ ಬಿಟ್ಟು ಅಬೇಜ್ ಆಗ್ಬೇಕು ಅಂತ ಆಸೆ ಇತ್ತ? ಸಿಂಗಾರಿ ಈಗ ಮನೆ ಬಿಟ್ಟು ಅಬೇಜ್ ಆಗಿದ್ದಾಳ? ಇದೇ ಖುಷಿಗೆ ಅವಳ ಮನೆಗೆ ಮತ್ತೆ ವಾಪಸ್ ಬರಬಾರ್ದು ಅಂತ ಹಂಗಿಂದ ಹಂಗೆ ಅಬೇಸ್ ಮಾಡ್ಬಿಟ್ಟಿದ್ರೆ? ಅಪ್ಪ ಸುಮ್ಮನೆ ಇರಪ್ಪ. ಓವರ್ ಥಿಂಕಿಂಗ್ ಮಾಡಬೇಕು, ಆದ್ರೆ ಹೆಣ್ಮಕ್ಳಷ್ಟು ಓವರ್ ಥಿಂಕಿಂಗ್ ಮಾಡಬಾರ್ದು. ಆಯ್ತಪ್ಪ, ಆಯ್ತು. ನಾನು ಓವರ್ ಥಿಂಕಿಂಗೇ ಮಾಡ್ತಾ ಇದ್ದೀನಿ ಅಂತಾನೆ ಇಟ್ಕೊಳ್ಳೋಣ. ನಿನ್ನ ಪ್ರಕಾರ ನಿಮ್ ಮೇಡಮ್ ಮಾಡಿರಲ್ಲ, ಆದ್ರೆ ಪಾನಿ ಬಿಡ್ಡ ಅಮಿತಾ ಮಾಡಿರ್ಬೋದಲ್ವಾ? ನಾನು ಮದುವೆ ಆಗಿರೋ ವಿಷಯ ಅವಳು ಗೊತ್ತಿದ್ರು, ಅವಳು ಕಣ್ಣು ಮುಂದೆನೆ ಮದುವೆ ಆಗಿದ್ರು, ಅವಳು ಈಗ್ಲೂ ನಂದೇ ಯೋಚನೆ. ತಾರಕ್ ನನಗ್ ನೀನ್ ಬೇಕು, ತಾರಕ್ ನನಗ್ ನೀನ್ ಬೇಕು ಅಂತಾನೇ ಇರ್ತಾಳೆ. ಅವಳೇ ಏನಾದ್ರೂ ಕ್ರಿಮಿನಲ್ ಯೋಚನೆ ಮಾಡಿ ಕ್ರಿಮಿನಲ್ ಕೆಲಸ ಮಾಡಿರ್ಬೋದಲ್ವಾ? ಅವಳಿಗೆ ಹೇಳಿದ್ದೆ ನಾವಲ್ವೇನೋ? ಅವಳು ಮಾಡಿದಿದ್ರೆ ಅವಳು ಯಾಕೋ ನಮಗ್ ಫೋನ್ ಮಾಡ್ತಾ ಇದ್ಲು? ಬ್ರೋ, ನಿನಗಿದ್ರ ಬಗ್ಗೆ ಅನುಮಾನ ಇಲ್ಲದೆ ಇರ್ಬೋದು, ಆದ್ರೆ ನನ್ನ ತಲೆ ತುಂಬಾ ಬರೀ ಇದೇ ಅನುಮಾನ. ನಮ್ಮಮ್ಮ ಅಂದ್ರೆ ನಿಮ್ಮ ಮೇಡಮ್ಗೆ ಅವ್ರ ಸ್ಟೇಟಸ್ ತಕ್ಕಾಗಿರೋ ಹುಡುಗಿನ ಕರ್ಕೊಂಬಂದು ನನಗ್ ಮದುವೆ ಮಾಡ್ಕೊಡ್ಬೇಕು ಅನ್ನೋ ಆಸೆ. ಈ ಅಮಿತಾಗೆ ನಾನ್ ಬೇಕು ಅನ್ನೋ ದುರಾಸೆ. ಇವರಿಬ್ರು ಆಸೆ ನಡುವೆ ನನ್ನ ಬಂಗಾರಿ ಸಿಗಾಕೊಂಡಿದ್ದಾಳೆ ಅನ್ನೋದು ನನ್ನ ಯೋಚನೆ. ಎಸ್, ಸದ್ಯಗೆ ಇದ್ರ ಬಗ್ಗೆ ಡೀಪ್ ಆಗಿ ಇನ್ವೆಸ್ಟಿಗೇಷನ್ ನಾವು ಮಾಡಲೇಬೇಕು. ಅದಕ್ಕಿಂತ ಮುಖ್ಯವಾಗಿ ಈ ನನ್ನ ಬಂಗಾರಿ ಅದ್ ಎಲ್ಲಿದ್ದಾಳು, ಅದ್ ಏನ್ ಮಾಡ್ತಿದ್ದಾಳು? ಅಯ್ಯೋ ದೇವ್ರೆ, ಯಾರು ಇದರಲ್ಲಿ? ಅವ್ರನ್ನ ಕರೆದು ಸಹಾಯ ಕೇಳೋಣ ಅಂದ್ರೆ ಆಗ್ತಿಲ್ವಲ್ಲ. ಏನಪ್ಪ ಮಾಡ್ಲಿ? ಇಲ್ಲಿಂದ ಹೇಗಪ್ಪ ಹೊರಗಡೆ ಹೋಗೋದು? ಇಷ್ಟು ದಿನದಿಂದ ಏನ್ ಖುಷಿ ಬಯಸಿದ್ನೋ ಅದಿವತ್ತು ನನಗ್ ಸಿಗ್ತಾ ಇದೆ. ಈ ಖುಷಿನ ನಾನು ಯಾರ ಹತ್ರ ಆದ್ರೂ ಹೇಳ್ಕೋಬೇಕಲ್ವಾ? ಹಲೋ, ಏನ್ ರಾಜೇಶ್ವರಿ, ನನ್ನ ನೆನಪು ಮಾಡ್ಕೊಂಡ್ಬಿಟ್ಟಿದೀಯಾ?
ಮತ್ತೆ ಆ ಕೆಲ್ಸದೊಳಿಂದ ಏನಾದ್ರೂ ಸಮಸ್ಯೆ ಆಯ್ತಾ? ಸಮಸ್ಯೆ ಆಗೋದಕ್ಕೆ ಅವಳು ಮನೇಲಿದ್ರೆ ಅಲ್ವಾ? ಏನ್ ಹೇಳ್ತಾ ಇದೀಯಾ? ಅವಳು ನಿನ್ನೆ ರಾತ್ರಿಯಿಂದ ಮನೇಲಿ ಇಲ್ವಂತೆ. ಯಾರಿಗೂ ಹೇಳ್ದೆ ಕೇಳ್ದೆ ಮನೆ ಬಿಟ್ಟು ಹೊಟ್ಟೋಗಿದ್ದಾಳಂತೆ. ವಾವ್, ಎಂಥ ಒಳ್ಳೆ ಸುದ್ದಿ ಹೇಳ್ದೆ ರಾಜೇಶ್ವರಿ. ಈ ದಿನಕ್ಕೋಸ್ಕರ ತಾನೇ ನೀನ್ ಕಾಯ್ತಾ ಇದ್ದಿದ್ದು. ಅಂತೂ ಹೊಡ್ದೆ ಬಿಡು ಲಾಟ್ರಿ. ಅವಳು ಮನೆ ಬಿಟ್ಟು ಹೋಗಿದ್ದಾಳೆ ಅಂತ ಖುಷಿ ಪಡ್ಬೇಕು ಅಥವಾ ನನ್ ಮಗ ಅವಳನ್ನ ಹುಡುಕಿ ಎಲ್ಲಿ ವಾಪಸ್ ಮನೆಗ್ ಕರ್ಕೊಂಡ್ ಬಂದ್ಬಿಡ್ತಾನೇನೋ ಅಂತ ಆತಂಕ ಪಡ್ಬೇಕು ಅಂತ ಗೊತ್ತೇ ಆಗ್ತಾ ಇಲ್ಲ. ಅಯ್ಯೋ, ಅವಳೇ ಮನೆ ಬಿಟ್ಟು ಹೋಗಿದ್ದಾಳೆ ಅಂದ್ಮೇಲೆ ಇವ್ರು ಯಾಕೆ ಹೋಗ್ಬೇಕು ಹುಡ್ಕಕ್ಕೆ? ನೀನ್ ಬೇಡ ಅಂತ ಹೇಳೋದು ತಾನೇ? ನನ್ ಮಗ ನನ್ ಮಾತೆಲ್ ಕೇಳ್ತಾನೆ ಜಯ. ಆನೆ ನಡೆದಿದೆ ದಾರಿ ಅನ್ನೋ ಹಾಗೆ ಅವನ್ಗಿಷ್ಟ ಬಂದಿದೆ ಅವ್ನ್ ಮಾಡ್ತಾನೆ. ರಾತ್ರಿಯಿಂದ ಅವನ್ ಮನೆಗ್ ಬರ್ದೆ ಅವಳನ್ನ ಹುಡುಕ್ತಾ ಇದ್ದಾನಂತೆ. ಅವನ್ ಮಾತ್ರ ಅಲ್ಲ, ಈ ವಿಷಯನ ನನಗ್ ಹೇಳ್ಬಾರ್ದು ಅಂತ ಚಂದ್ರು ಎಲ್ರಿಗೂ ಹೇಳಿದಾರಂತೆ. ಹೇಗೋ ನಾನ್ ಬಾಯ್ ಬಿಡಿಸ್ದೆ. ಈಗ ಮನೆಯವರೆಲ್ಲರೂ ಶೋಕಾಚರಣೆ ಮಾಡ್ತಾ ಇದ್ದಾರೆ. ಅವ್ರೇನಾದ್ರೂ ಮಾಡ್ಕೊಳ್ಳಿ ಬಿಡು. ಹೇಗೋ ಪೀಡೆ ಮನೆ ಬಿಟ್ಟು ತೊಲಗ್ತಲ್ಲ, ಅದಕ್ ನೀನ್ ಖುಷಿ ಪಡು. ಅವಳಾಗೆ ಮನೆ ಬಿಟ್ಟು ಹೋಗಿದ್ದಾಳೆ ಅಂದ್ಮೇಲೆ ಮತ್ತೆ ಅವಳ ಮನೆಗೆ ವಾಪಸ್ ಬರೋದಿಲ್ಲ ಅಂತ ನನಗನ್ನಿಸ್ತಾ ಇದೆ. ನನ್ಗೂ ಅದೇ ಬೇಕಾಗಿರೋದು ಜಯ. ಅವಳಿಂದ ನನ್ನ ನೆಮ್ಮದಿನೇ ಹಾಳಾಗೋಗಿತ್ತು. ಈಗ ಸ್ವಲ್ಪ ಖುಷಿ ಆಗ್ತಾ ಇದೆ. ಈ ಖುಷಿ ಎಷ್ಟೊತ್ತಿರುತ್ತೆ ಅಂತ ನನಗೆ ಗೊತ್ತಿಲ್ಲ. ಈ ಖುಷಿ ಶಾಶ್ವತವಾಗಿರ್ಬೇಕು ಅಂದ್ರೆ ಅವಳು ಮತ್ತೆ ಈ ಮನೆಗ್ ಬರಬಾರ್ದು. ನೋಡು, ನೀವಿಷ್ಟೆಲ್ಲ ಹಿಂಸೆ ಕೊಟ್ಟಿದ್ದೀರಾ, ಅವಮಾನ ಮಾಡಿದ್ದೀರಾ ಅಂದ್ಮೇಲೆ ಅವಳು ಖಂಡಿತ ಮನೆಗೆ ವಾಪಸ್ ಬರೋದಿಲ್ಲ. ತಾರಕ್ಕಲ್ಲ, ನೀನ್ ಗಂಡನೇ ಹೋಗಿ ಕರೆದ್ರು ಅವಳು ಖಂಡಿತ ಮನೆಗೆ ವಾಪಸ್ ಬರೋದಿಲ್ಲ. ಹಾಗಾಗಿ ನೀನ್ ಟೆನ್ಷನ್ ಮಾಡ್ಕೋಬೇಡ. ಇನ್ನೊಂದ್ ಸ್ವಲ್ಪ ದಿನ ಎಲ್ರೂ ಅವಳ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಬಿಡ್ತಾರೆ. ಸಮಯ ನೋಡಿ ಒಂದೊಳ್ಳೆ ಸಂಬಂಧ ನೋಡಿ ನಿನ್ ಮಗನ್ಗೆ ಇನ್ನೊಂದ್ ಮದ್ವೆ ಮಾಡು. ಹೋಗು, ಈಗ ಈ ಖುಷಿನ ಸೆಲೆಬ್ರೇಟ್ ಮಾಡು. ಥ್ಯಾಂಕ್ ಯು. ಬಾಯ್. ಇದ್ಯಾಕೆ ಡಲ್ ಆಗೋದೆ? ಅಪ್ಪ, ಅಲ್ಲಿ ನನ್ನ ತಾರಕ್ ಎಷ್ಟು ನರಳಾಡ್ತಾ ಇದ್ದಾನೋ ಏನೋ. ಅದನ್ನ ನೆನೆಸ್ಕೊಂಡ್ರೆ ನನಗೆ ತುಂಬಾ ಫೀಲ್ ಆಗ್ತಿದೆ ಅಪ್ಪ. ಒದ್ದಾಡ್ಲಿ ಬಿಡಮ್ಮ. ಅವನು ಈ ರೀತಿ ಮಾಡಿರೋದಕ್ಕೆ ತಾನೆ ನಾವು ಈ ದಿನ ನೋಡ್ತಿರೋದು. ಅವನು ಅವಳು ಕಟ್ಟೋ ಮಾಂಗಲ್ಯನ ನಿನ್ನ ಕಟ್ಟಿದಿದ್ರೆ ಇವೆಲ್ಲ ಆಗ್ತಿತ್ತಾ? ಮಾಡಿದ ದುಡ್ಡೋ ಮಹಾರಾಯ ಅನ್ನೋ ತರ ಅನುಭವಿಸ್ಲಿ ಬಿಡು.